ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಸ್ನೇಹಿತರೆ, ಇವತ್ತು ಬಂದು ಶುಕ್ರವಾರ ನಿಮಗೆ ಗೊತ್ತೇ ಇದೆ ನನ್ನ ಬ್ಯುಸಿ ಕೆಲಸಗಳು. ಇವತ್ತು ಟೈಮ್ ಬಂದು 12:10 ಆಗಿದೆ. ಸುಜಿತ್ ಸ್ಕೂಲ್ಗೆ ಹೋದ, ರೋಹಿತ್ ಕಾಲೇಜ್ಗೆ ಹೋದ, ಮನೆಯವರು ಗಟ್ಟಿಲೆ ಉಟ್ಕೋಗಿದ್ದಾರೆ. ನಾನು ಕೆಲಸಗಳನ್ನ ಮುಂದುವರಿಸ್ತಾ ಇದ್ದೀನಿ. ಇವತ್ತು ಏನು ತಿಂಡಿ ಮಾಡಿದ್ನಪ್ಪ ಅಂದರೆ ಲೆಮನ್ ರೈಸು ವಾರಕ್ಕೊಂದು ಬಾರಿ 2 ಬಾರಿ ಮಾಡ್ತಾ ಇರ್ತೀನಿ. ಯಾಕೆ ಅಂತ ಅಂದರೆ ಸುಜಿತ್ ತುಂಬ ಇಷ್ಟ ಅದಕ್ಕೆ. ಇವತ್ತು ಅದೇ ತಿಂಡಿ ಚಿತ್ರಾನ್ನ. ಇವಾಗ ಸೊಪ್ಪಿನ ಹುಳಿ ಮಾಡ್ತಾ ಇದ್ದೀನಿ. ಸೊಪ್ಪಿತ್ತು, ದಂಟಿನ ಸೊಪ್ಪು. ನಮ್ಮ ಮನೆಯವ್ರಿಗೆ ಮಸೊಪ್ಪು ಅಂದರೆ ಅಲರ್ಜಿ. ಅವ್ರಿಗೆ ಮಸೊಪ್ಪು ಬೇಡ, ನನಗೆ ಸೊಪ್ಪಿನ ಹುಳಿ. ಅವ್ರಿಗೆ ತುಂಬ ಇಷ್ಟ ಸೊಪ್ಪಿನ ಹುಳಿ ಅಂದರೆ. ಹಾಗಾಗಿ ಸೊಪ್ಪಿನ ಹುಳಿ ಮಾಡ್ತಾ ಇದ್ದೀನಿ. ಒಂದು ಕಡೆ ರೈಸ್ ಕೆಟ್ಟಿದ್ದೀನಿ, ಬೇಗ ಮಾಡೋಣ ಅನ್ಕೊತಾ ಇದೆ. ಇವತ್ತು ಸುಜಿತ್ನ ನಾನೇ ಕರ್ಕೊಂಬರೋಣ ಅಂತ. ಆದರೆ ಯಾಕೆ ಅಂತಂದರೆ ಒಂದೆರಡು ಬ್ಲೌಸು ಸ್ಟಿಚಿಂಗ್ ಕೊಡೋದಿತ್ತು, ಅದಕ್ಕೋಸ್ಕರ ಅಂದ್ಕೋತಾ ಇದ್ದೆ. ನೋಡೋಣ, ಟೈಮ್ ಆದರೆ ಇವಾಗ ಹೋಗೋಣ, ಇಲ್ಲ ಅಂದರೆ ಮನೆಯವ್ರಿಗೆ ಕರ್ಕೊಂಬನ್ನಿ ಅಂತ ಹೇಳಿಬಿಟ್ಟು ನಾನು ಮಧ್ಯಾಹ್ನ ಅಥವಾ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಒಂದೆರಡು ಸಾರಿಗಳಿದ್ದಾವೆ ಸ್ಟಿಚ್ ಮಾಡಿಸೋದು, ಹಾಕೋಣ ಸ್ಟಿಚಿಂಗ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೇನು ಶ್ರಾವಣ ಬಂತು, ಸಾಲು ಹಬ್ಬಗಳು ಬರ್ತಾ ಇದೆ. ಸ್ಯಾರಿ ಬೇಕೇ ಬೇಕಾಗತ್ತೆ. ಯಾತಕ್ಕೆ ಅಂತಂದರೆ ಶುಕ್ರವಾರದ ಪೂಜೆ, ಮತ್ತು ಇನ್ನೇನು ಆಷಾಢದಲ್ಲೂ ಕೂಡ ನಾನು ಲಕ್ಷ್ಮೀ ಪೂಜೆನ ಪ್ರತಿ ಶುಕ್ರವಾರ ಮಾಡ್ತಾ ಇರ್ತೀನಿ. ಮತ್ತು ಶ್ರಾವಣ ಮಾಸದಲ್ಲಿ ಸಾಲು ಹಬ್ಬಗಳು, ಫಂಕ್ಷನ್ಗಳು ಎಲ್ಲನೂ ಇರುತ್ತೆ. ಬ್ಲೌಸ್ ಸ್ವಲ್ಪ ಸ್ಟಿಚ್ ಮಾಡಿ ಇಡ್ಸ್ಕೊಂಡ್ಬಿಟ್ರೆ ಸಡನ್ನಾಗಿ ಹಾಕೊಂಡು ಹೋಗೋಕ್ಕೆ ಹೆಲ್ಪ್ ಆಗುತ್ತೆ, ಹಬ್ಬಗಳಿಗೆ ಹಾಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ನೀವು ಆಲ್ರೆಡಿ ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ಯಾತಕ್ಕೋಸ್ಕರ ತುಮಕೂರಿಗೆ ಹೋಗಿದ್ದೆ ಅಂತ. ಮನೆಯವ್ರನ್ನ 3 ವರ್ಷದಿಂದ ಕೇಳ್ತಾ ಇದ್ದೀನಿ 1 kg ಏನು ದೀಪಾಲೆ ಕಂಬನ ತಗೋಬೇಕು ನಾನು ಅಂತ. ಆದರೆ ಮನೆಯವರು ಈ ವರ್ಷ ಕೊಡ್ಸಲ್ಲ, ಮುಂದಿನ ವರ್ಷ ಇದನ್ನೇ ಹೇಳ್ತಾಯಿದ್ರು. ಸರಿ ಅಂತ ಈ ವರ್ಷವೂ ಸ್ವಲ್ಪ ಪೀಠಿಕೆ ಹಾಕೋದಿರುತ್ತಲ್ವ, ಪೀಠಿಕೆ ಹಾಕಿದ್ವಿ. ಆಮೇಲೆ ಈ ಖರ್ಚುಗಳು ಜಾಸ್ತಿ ಬಂತಲ್ಲ ಈ ಥರ. ಅದು ಹಳೆ ಮನೆ ಹತ್ರ ಪೇಂಟಿಂಗು ಅದು ಇದು ಎಲ್ಲ ಹೆಚ್ಚು ಕಡಿಮೆ ಒಂದು 2 ಲಕ್ಷದ ಮೇಲೆ ಖರ್ಚು ಬಂದಿದೆ. ಸರಿ ಅಂತ ಹೇಳ್ಬಿಟ್ಟು ತೀರಾ ಒತ್ತಾಯ ಮಾಡೋದಕ್ಕೆ ಹೋಗಿರಲಿಲ್ಲ. ಕೊಡಿಸಿದ್ರೆ ಕೊಡಿಸ್ಲಿ, ಇಲ್ಲ ಅಂತ. ಮೊನ್ನೆ ನಿಮಗೆ ವಿಡಿಯೋನಲ್ಲಿ ನಾನು ಕಾರಣ ಅದಕ್ಕೇ ಹೋಗಿದ್ದು. ಮನೆಯವ್ರು ಒಂದ್ಸಲ ನೋಡು, ಏನಾದರೂ ದೀಪಾಲೆ ಕಂಬಗಳು ಡಿಸೈನ್ ನೋಡ್ಕೊಂಬ, ಅಂದಾಜು ಒಂದು ಅಮೌಂಟ್ ಇಷ್ಟಾಗ್ಬೋದು ಅಂತಲೂ ಕೇಳ್ಕೊಂಬ ಅಂತ ಅಂದಿದ್ರು. ಹಾಗಾಗಿ ನಾನು ಹೋಗಿದ್ದೆ, ಕೇಳ್ಕೊಂಡು ಬಂದೆ. ಇನ್ನೊಂದಷ್ಟು ತರಿಸ್ತಿ ಅಂತ ಹೇಳಿಬಿಟ್ಟು ನೋಡೋಣ. ನಾನು ತೊಗೊಂಬಂದಿಲ್ಲ, ಖಂಡಿತವಾಗಿ ತಂದಿದ್ರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೆ. ತೊಗೊಬಂದಿಲ್ಲ ನಾನು. ನೋಡೋಣ, ಯಾವಾಗಾದರೂ ನೆಕ್ಸ್ಟ್ ವೀಕ್ ಏನಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು. ಆಲ್ರೆಡಿ ನನ್ನ ಹತ್ರ ಒಂದು ಅರ್ಧ kgದು ದೀಪಾಲೆ ಕಂಬ ಇದೆ. ಬಟ್ ನನ್ನ ಬಹಳ ದಿನದ ಆಸೆ ಏನು ಅಂದರೆ ತುಂಬ ದೊಡ್ಡ ತೊಗೋಬೇಕು, 1 kg ಅಂತ ನನಗೆ ಆಸೆ. ನೀವು ಅಂದ್ಕೋಬೋದು ಇದೆಯಲ್ಲ ದೀಪ ಏಂತಕ್ಕೆ ಅಂತ. ಬಟ್ ಪ್ರತಿ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಸಿಲ್ವರ್ ಖಂಡಿತ ಪರ್ಚೇಸ್ ಮಾಡ್ತೀನಿ. ಏನೇನಿಲ್ಲ ನೋಡ್ಕೋತೀನಿ. ಈ ವರ್ಷ ಏನು ತಗೊಳ್ಳೋದಕ್ಕಾಗುತ್ತೆ ನೋಡ್ಕೋತೀನಿ, ಬಜೆಟ್ ಹೇಗಿದೆ ನೋಡ್ಕೋತೀನಿ. ಇದನ್ನೆಲ್ಲ ನಾನು ನೋಡಿಕೊಂಡು ಮನೆಯವ್ರ ಹತ್ರನೂ ಮಾತಾಡಿ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ತೊಗೊಳ್ಳೋದೋ ಬೇಡವೋ ಅಂತ ಪ್ಲ್ಯಾನ್ ಮಾಡಿ ತೊಗೋತೀನಿ. ಹಂಗಂತ ಬೇಕೇ ಬೇಕು ಅಂತ ಮನೆಯಲ್ಲಿ ಹಠ ಮಾಡೋದು, ಜಗಳ ಮಾಡೋದು ಖಂಡಿತ ಯಾವುದೇ ವಿಷಯಕ್ಕಾಗಲಿ ಮನೆಯಲ್ಲಿ ಈ ಥರದ್ದು ಬೇಕೇ ಬೇಕು, ನನಗೆ ತೆಕ್ಕೊಡ್ಲೇಬೇಕು ಅಂತ ಇಷ್ಟು ಮದುವೆ ಆಗಿ ಇಷ್ಟು ವರ್ಷದಲ್ಲಿ ಯಾವತ್ತೂ ಹಠ ಮಾಡಿದ್ದಿಲ್ವೇ ಇಲ್ಲ. ಯಾಕೆಂದರೆ ಏನು ಬೇಕು ಏನು ಬೇಡ ಕೇಳೋಕ್ಕೆ ಮುಂಚೆನೇ ಮನೆಯಲ್ಲಿ ರೆಡಿ ಇರುತ್ತೆ. ಏನೇ ಆಗಲಿ, ಸ್ಯಾರಿ ಆಗಲಿ, ಒಡವೆ ಆಗಲಿ, ಯಾವುದೇ ಆಗಲಿ ಕೇಳೋಕ್ಕೆ ಮುಂಚೆನೇ ಅರ್ಥ ಮಾಡ್ಕೊಂಡು ಎಲ್ಲನೂ ಕೊಡಿಸಿರ್ತಾರೆ. ಹಾಗಾಗಿ ಜಗಳ ಮಾಡೋ ಅಂತಹ ಏನು ಸಿಚುವೇಶನ್ ಬಂದೇ ಇಲ್ಲ ನಮ್ಮ ನಡುವೆ, ಇದು ಬೇಕು ಅದು ಬೇಕು ಅಂತ. ಒಂದೊಂದ್ಸಲ ಈ ಥರ ಕೊಡ್ಸೋಕ್ಕಾಗಲ್ಲ ಅಂದರೆ ಸರಿ ಬಿಡಿ, ನೆಕ್ಸ್ಟ್ ಇಯರ್ ಯಾವಾಗಾರು ನೋಡಿದ್ರಾಯ್ತು. ನಾನು ಹಠ ಮಾಡೋದಕ್ಕೆ ಹೋಗಲ್ಲ. ಇಬ್ಬರ ಮಧ್ಯೆ ಹಾಗೆ ಇದೆ. ನೋಡೋಣ, ನೋಡ್ಕೊಂಡು ಬಂದಿದ್ದೀನಿ. ಕೊಡ್ಸಿದ್ರೆ ಖುಷಿನೇ, ಖುಷಿಯಾಗಿ ಹಬ್ಬ ಮಾಡ್ಬೋದು. ತೋರಿಸ್ತೀನಿ ನಿಮಗೆ ಏನಾದರೂ ತೊಗೊಂಬಂದರೆ. ಆಮೇಲೆ ಈ ಸಲ ನನ್ನ ಹತ್ರ ಯಾವ್ಯಾವ ಸಿಲ್ವರ್ ಕಲೆಕ್ಷನ್ ಇದೆ ಅಂತ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಅಂತ ಅಂದರೆ ಅದನ್ನೆಲ್ಲ ತೋರಿಸೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಯಾಕೆಂದರೆ ಕೆಲವ್ರು ಹೇಳ್ತೀರಾ, ಬಿಲ್ಡಪ್ ಕೊಡ್ತೀರಾ, ತೋರಿಸ್ಕೋತೀರಾ ಹಾಗೆ ಹಿಂಗೆ ಅಂತ. ಆಲ್ಮೋಸ್ಟು ಹೇಳ್ಬೇಕಂತ ಅಂದರೆ ನಾನು ಒಡವೆಗಳನ್ನ ಹೆಚ್ಚಾಗಿ ನಾನು ತೋರಿಸೇ ಇಲ್ಲ, ಸ್ವಲ್ಪ ಅಷ್ಟೇ ನಾನು ತೋರಿಸಿರೋದು. ಈ ಸಲ ಏನಾದರೂ ತೊಗೊಂಬರ್ ಕುದ್ದು ಹೋಗ್ತಾ ಇದೆ, ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಬನ್ನಿ ಇವಾಗ ನೋಡೋಣ. ಮುಂದಿನ ಮಾತುಕತೆನ
ನನ್ನ ಕೆಲಸ ಮಾಡ್ತಾ ಮುಂದುವರಿಸ್ತೀನಿ. ಸ್ನೇಹಿತರೆ, ನೀವು ಅನ್ಕೋಬೋದು ಇವತ್ತು ಚಿತ್ರಾನ್ನ ಮಾಡಿದ್ರಲ್ವ, ಏನು ತಿಂದ್ರಿ ನೀವು ಬೆಳಗ್ಗೆ ಅಂತ ಕೇಳ್ಬೋದು. ಬಟ್ ನಾನು ಚಿತ್ರಾನ್ನ ಮಾಡಿದ್ದೆ, ಆದರೆ ನಾನು ರೈಸ್ ತಿಂದಿಲ್ಲ. ತುಂಬ ದಿನಗಳಾಯಿತು. ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಬಿಸಿ ಹಾಲು, ಆಲ್ರೆಡಿ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಬಿಸಿ ಹಾಲು ಸ್ವಲ್ಪ ಬನಾನಾ ಎಲ್ಲ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡ್ದಿದ್ದೀನಿ ಅಂತ. ಏನು ಹೊಟ್ಟೆ ಹಸು ಕಾಣಲ್ಲ, ಅದೇ ಇವತ್ತಿನ ನನ್ನ ತಿಂಡಿ. ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ಯೋಗ, ವರ್ಕೌಟ್ ಎಲ್ಲನೂ ತುಂಬಾ ಕಡಿಮೆ ಆಗಿದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾದರೂ ಸ್ವಲ್ಪ ಟೈಮ್ ಟೇಬಲ್ನ ಚೇಂಜ್ ಮಾಡಿಕೊಂಡು ಏನಾದರೂ ಸ್ಟಾರ್ಟ್ ಮಾಡ್ಬೋದಾ ಹೇಗೆ ಅಂತ. ಇವಾಗ ಆಲ್ರೆಡಿ ಸಾಂಬಾರು ರೆಡಿ ಆಯಿತು, ರೈಸ್ಗೆ ಇಟ್ಟಿದ್ದೀನಿ. ಟೈಮ್ ಓಡ್ತಾ ಇದೆ. ಒಂದು ಹೊಸ ಏನು ಗಡಿಯಾರನ ತೊಗೊಂಬಂದಿದ್ದೀನಿ, ಅದನ್ನು ತೋರಿಸ್ತೀನಿ. ಮತ್ತು ದೇವ್ರ ಮನೆಯಲ್ಲಿ ಫೋಟೋ ಗ್ಲಾಸ್ ಎಲ್ಲ ನಾನು ಏನಂತಾರೆ ಅಂದರೆ ಫ್ರೇಮ್, ಅದನ್ನೆಲ್ಲ ಚೇಂಜ್ ಮಾಡಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಇದೆಲ್ಲ ಏನು ಹಬ್ಬದ ಪ್ರಿಪ್ರೇಷನ್ ಇವಾಗಿಂದನೇ ಶುರುವಾಗ್ತಾ ಇದೆ ನಂದು. ಏನೆಲ್ಲ ಮಾಡ್ಕೋಬೇಕು, ಯಾವ್ದ್ಯಾವುದಕ್ಕೆ ಏನೇನು ಮಾಡ್ಕೋಬೇಕು ಅಂತ ನಾನು ಒಂದು ಸ್ವಲ್ಪ ಟೈಮ್ ಟೇಬಲ್ನ ಮಾಡಿಕೊಂಡು ಯಾವ್ದ್ಯಾವ್ದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದನ್ನೆಲ್ಲ ಮುಂಚಿತವಾಗಿ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನಾನು ಸುಮಾರು ವರ್ಷಗಳಿಂದ ಅಂದ್ಕೊಂಡಿದ್ದು ದೇವ್ರ ಮನೆಯಲ್ಲಿರುವಂತಹ ಫೋಟೋ ಫ್ರೇಮ್ ಏನಿದೆ ಅದನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದನ್ನು ನಾನು ನಿನ್ನೆ ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ, ಅದನ್ನು ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಾನು ಕುಕ್ಕರ್ನಲ್ಲಿ ರೈಸ್ ಮಾಡೋದಿಲ್ಲ. ನಾನು ಮಾಡೋದು ತಪ್ಪಲೆಲ್ಲೇ ನಾನು ಮಾಡೋದು. ಯಾಕೆಂದರೆ ನಮ್ಮ ಮನೇಲಿ ಕುಕ್ಕರ್ಗೆ ಹಾಕಿದ್ರೆ ಅಷ್ಟು ಇಷ್ಟ. ಕ್ಯಾಮ್ರಾ ನೋಡ್ತಿರ್ತೀರಾ ಯಾವಾಗಲೂ ಅಂತ ಅಂತೀರಾ. ಯಾಕೆ ನೋಡ್ತೀನಿ ಅಂದರೆ ನೋಡಿ, ಮೊನ್ನೆ ಸಂಕಷ್ಟ ಚತುರ್ಥಿನ ಎಷ್ಟೊಂದು ವಿಡಿಯೋ ಮಾಡಿದ್ದೀನಿ. ಬಟ್ ನೋಡಿದ್ರೆ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗಿಲ್ಲ. ಯಾಕೆ ಅಂತಂದರೆ ನನಗೆ ಫೋನ್ ಕಾಲ್ಗಳು ಜಾಸ್ತಿ ಬರ್ತಾ ಇರುತ್ತೆ ಫ್ರೆಂಡ್ಸ್ಗಳದ್ದು. ಅವ್ರು ಬಂದಾಗ ಇಲ್ಲಿ ಏನಾಗಿರುತ್ತೆ ಅಂದರೆ ನಾನು ನೋಡೇ ಇರೋಲ್ಲ, ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಅಂತ ಅಂದ್ಕೊಂಡಿರ್ತೀನಿ. ಇಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ನೋಡಿದ್ರೆ ಅಲ್ಲಿ ಕಟ್ ಆಗಿರುತ್ತೆ. ಹಂಗಾಗಿ ಯಾವಾಗಲೂ ವಿಡಿಯೋ ರೆಕಾರ್ಡ್ ಆಗ್ತಿದ್ಯಾ ಇಲ್ವೋ ಅನ್ನೋ ಕಾರಣಕ್ಕೆ ಕ್ಯಾಮ್ರಾ ನೋಡ್ತಿರ್ತೀನಿ ಅಷ್ಟೇ ಸ್ನೇಹಿತರೆ. ಕೆಲವರು ಮೊದಲಿಂದ ನಾನು ನೋಡಿರೋರು ಹೇರ್ ಯಾಕೆ ಇಷ್ಟು ಶಾರ್ಟ್ ಮಾಡಿಸಿದ್ದೀರಾ, ಮತ್ತು ನಂದು ಇನ್ನೂ ಒಂದು ಸ್ವಲ್ಪ ಇನ್ನೂ ಉದ್ದ ಇತ್ತು ಹೇರು. ನಾನು ಇವಾಗ ಹೇಳಿದ್ನಲ್ಲ ರೀಸೆಂಟಾಗಿ ಕಟ್ ಮಾಡಿಸಿರೋದು ಅಂತ. ಮತ್ತು ಇನ್ನೊಂದು ಸ್ವಲ್ಪ ಇವಾಗ ಬೆಳೆದಿದೆ. ಬಟ್ ಮೊದಲಷ್ಟು ಥಿಕ್ನೆಸ್ ಇಲ್ಲ, ಸ್ವಲ್ಪ ತೆಳುವಾಗಿದೆ. ನಿಮಗೆ ಯಾಕೆ ಹೇರ್ ಕಟ್ ಮಾಡಿಸ್ತೀರಾ ಅಂತ ಸುಮಾರು ಜನ ಕೇಳ್ತಾನೇ ಇದ್ದರು ಸ್ನೇಹಿತರೆ. ಅಂದರೆ ಈ ನಡುವೆ ಅಂತೂ ಸ್ವಲ್ಪ ಹೇರ್ ಕೇರ್ನ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ. ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಯಾತಕ್ಕೆ ಇಷ್ಟೊಂದು ಬ್ಯುಸಿಯಾಗಿದ್ದೀನಿ, ಅಥವಾ ಟೈಮ್ ಯಾತಕ್ಕೆ ಸಾಕಾಗ್ತಾ ಇಲ್ಲ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಬನ್ನಿ ಇವಾಗ ಹಳಸಿನಣ್ಣು ಕಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ತಂದೆ ಊರಿಂದ ತೋಟದಲ್ಲಿ ಹಳಸಿನಣ್ಣು ತಂದು ಕೊಟ್ಟಿದ್ರು. ಸುಜಿತ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ತೊಗೊಂಬರ್ತಾ ಇರ್ತಾರೆ. ಯಾವಾಗಲೂ ಸುಮಾರು ಹಳಸಿನಣ್ಣು ತೊಗೊಂಬಂದಿದ್ದಾರೆ. ಬಟ್ ನಾನೇ ಕಟ್ ಮಾಡಬೇಕು, ಅದೊಂದು ಬೇಜಾರು. ಹಳಸಿನಣ್ಣು ತಂದು ಕೊಟ್ಟಿದ್ದಾರೆ. ಮೊನ್ನೆನೇ ಅವ್ರು ತಂದಾಗಲೇ ಹಣ್ಣಾಗಿತ್ತು. ಕಟ್ ಮಾಡಿಲ್ಲ ಅಂತಂದರೆ ನಮ್ಮ ಅಪ್ಪ ಬೈತಾರೆ. ಅಲ್ಲಿಂದ ತಂದು ಕೊಟ್ಟಿದ್ದೀನಿ, ವೇಸ್ಟ್ ಮಾಡ್ತೀರಾ ಅಂತ. ಅದಕ್ಕೋಸ್ಕರ ಈ ಸುಜಿತ್ ಬರೋ ವರ್ಷದಲ್ಲಿ ಹಳಸಿನಣ್ಣು ಕಟ್ ಮಾಡಿಡೋಣ. ಯಾಕೆಂದರೆ ಅವ್ನಿಗೆ ಹಳಸಿನಣ್ಣು ಅಂದರೆ ತುಂಬ ಇಷ್ಟ. ಬನ್ನಿ ಹಳಸಿನಣ್ಣು ಹೆಂಗೆ ಕಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಮನೇಲಿ ಯಾರೂ ಇಲ್ಲ, ಒಬ್ಬಳೇ ಕೂತ್ಕೊಂಡು ಹಳಸಿನಣ್ಣು ಕಟ್ ಮಾಡ್ತಾ ಇದ್ದೀನಿ. ಯಾರೂ ಇಲ್ದಿದ್ರೆ ಬೋರ್ ಆಗ್ತಾ ಇರುತ್ತೆ. ನಮ್ಮನೆಯವ್ರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇರ್ತೀನಿ ನಾನಂತೂ. ಆಲ್ಮೋಸ್ಟ್ ಏನು ಎಲ್ಲ ಕೆಲಸಗಳು ಮುಗಿದಿದೆ. ಅಂದರೆ ಹಳೆ ಮನೆ ಹತ್ರ ಎಲ್ಲ ಮುಗಿಸಿದ್ದಾಯಿತು, ಏನು ಕೆಲಸ ಇಲ್ಲ. ಆದರೂ ಒಂದು ಸಲ ಹೋಗ್ತಾರೆ ನಮ್ಮ ಮಾವರನ್ನೆಲ್ಲ ಮಾತಾಡ್ಸ್ಕೊಂಬರೋಕ್ಕೆ. ಅವ್ರಿಗೆ ವಾರಕ್ಕೊಂದು ಸಲ 2 ಸಲ ಹೋಗಲಿಲ್ಲ ಅಂದರೆ ಅವ್ರಿಗೆ ಸಮಾಧಾನ ಆಗೋಲ್ಲ. ಹಂಗಾಗಿ ಹೋಗಿದ್ದಾರೆ. ಯಾವಾಗ ಬರ್ತಾರೋ ಗೊತ್ತಿಲ್ಲ. ಸಾಮಾನ್ಯ ಊಟದ ಟೈಮಿಗೆಲ್ಲ ಬಂದುಬಿಡ್ತಾರೆ. ಯಾಕೆಂದರೆ ಕರೆಕ್ಟ್ ಟೈಮಿಗೆ ಊಟ ಮಾಡಲಿಲ್ಲ ಅಂದರೆ ಬೈತಿರ್ತೀನಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಸುಜಿತ್ ನೋಡಿ ಹಿಂದೆ ಎಷ್ಟು ಮಾತಾಡ್ತಾ ಇದ್ದಾನೆ ಅಂತಂದರೆ, ಸ್ಕೂಲ್ಗೆ ಹೋಗೋದಾಗಿಂದನೂ ಸಖತ್ತು ಮಾತು ಕಲ್ತ್ಬಿಟ್ಟಿದ್ದಾನೆ ಸುಜಿತ್ತು. ಹಳಸಿನಣ್ಣು ಚೆನ್ನಾಗಿದೆ. ಬಂದರೆ ನನಗೇನಂತ ಕರೀತಾರೆ ಅಂದರೆ ಹಳಸಿನಣ್ಣು ಭೂತ ಅಂತ ಕಳಿಸ್ತಾರೆ. ಯಾಕೆ ಅಂದರೆ ನನಗೆ ಹಳಸಿನಣ್ಣು ಅಂದರೆ ತುಂಬ ಇಷ್ಟ. ಮಾವಿನ ಹಣ್ಣು, ಹಳಸಿನಣ್ಣು ಅಂದರೆ ತುಂಬ ಇಷ್ಟ. ಅದರಲ್ಲೂ ಹೇಳ್ಬೇಕಂತಂದರೆ ನಮ್ಮಮ್ಮಂಗೂ ಅಷ್ಟೇ ಹಳಸಿನಣ್ಣು ಅಂದರೆ ತುಂಬ ಇಷ್ಟ. ಮಾವಿನ ಹಣ್ಣು, ಫ್ರೂಟ್ಸ್ ಅಂದಮೇಲೆ ಎಲ್ಲನೂ ಇಷ್ಟ ಸ್ನೇಹಿತರೆ ನನಗಿದೆ. ಸೀಸನಬಲ್ ಫ್ರೂಟ್ಸ್ ಅಂದರೆ ಎಲ್ಲನೂ ತಿಂತೀನಿ. ಆಮೇಲೆ ಇವಾಗ ನೋಡಿ ನೇರಳೆಹಣ್ಣು ಬರ್ತಾ ಇದೆ. ನೇರಳೆಹಣ್ಣು ಅಂತೂ ತುಂಬ ಇಷ್ಟ. ಒಂದೊಂದು ಸಲ ಕೂತ್ಕೊಂಡ್ರೆ 1/4 kg 1/2 kg ಒಬ್ಬಳೆ ತಿಂದ್ಬಿಡ್ತೀನಿ. ಅದಕ್ಕೆ ಫ್ರೂಟ್ಸ್ ಯಾವಾಗಲೂ ನಮ್ಮ ಮನೆಯವರು ಸ್ಟಾಕ್ ತಂದು ಇಡ್ತಾ ಇರ್ತಾರೆ. ಬಾಳೆಹಣ್ಣು, ಅದರಲ್ಲೂ ಪುಟ್ಟ ಬಾಳೆಹಣ್ಣಿಗಿಂತ ಪಚ್ಚ ಬಾಳೆಹಣ್ಣು ತುಂಬ ಇಷ್ಟ ಆಗುತ್ತೆ ನೋಡಿ. ಇವಾಗೆಲ್ಲ ಬಿಡಿಸಿಡ್ತೀನಿ. ಸುಜಿತ್ ಬಂದಾಗ ಒಬ್ಬರು ಬಿಡಿಸಲ್ಲ ಸ್ನೇಹಿತರೆ. ಒಂದೇನು ಬೇಜಾರು ಅಂತಂದರೆ
ಎಲ್ಲ ಬಿಡಿಸಿಟ್ರೆ ತಿಂತಾರೆ. ನನಗೂ ಬೇಜಾರು ಏನು ಅಂದರೆ ಇವಾಗ ಹಲಸಿನ ಹಣ್ಣು ಬಿಡಿಸ್ಬೇಕು, ಅಷ್ಟೇನು ಹಣ್ಣುಗಳಿಲ್ಲ, ಬರೀ ಇದೇನಂತಾರೆ ಸೋಲೆನಾ, ಇದೇನಂತಾರೆ ಸೋಲೆ ಜಾಸ್ತಿ ಇರುತ್ತೆ, ಅದಿದೆ ಅಷ್ಟೇ. ಇದರಲ್ಲೂ ಕೂಡ ನೋಡಿ ಸ್ನೇಹಿತರೆ, ಕಷ್ಟ ಬಿದ್ದು ಹಲಸಿನ ಹಣ್ಣನ್ನ ಕಟ್ ಮಾಡಿದ್ರೆ ಎಷ್ಟೆಷ್ಟಿದೆ ನೋಡಿ, ಇಷ್ಟೇ ಹಣ್ಣಿರೋದು, ಅಷ್ಟಪ್ಪ ಹಣ್ಣಲ್ಲಿ ಬರೀ ಸೋಲೆ ಇದೆ. ನಾನೊಂದೆರಡು ತಿಂದು, ನಮ್ಮ ಮನೇಲಿ ಯಾರು ಅಷ್ಟೊಂದು ಹಲಸಿನ ಹಣ್ಣು ತಿನ್ನಲ್ಲ, ಸುಜಿತು ನಾನು ಇಬ್ಬರೇ ಚೆನ್ನಾಗಿ ತಿನ್ನೋದು. ಇದರಲ್ಲಿ ನಾನು 2 ತಿಂದು ಸುಜಿತ್ ಒಂದೆರಡು. ಹಲಸಿನ ಹಣ್ಣು ಕಟ್ ಮಾಡಿ ಬರೋ ವರ್ಷಲ್ಲಿ ಮುದ್ದೆ ಎಲ್ಲ ಸ್ವಲ್ಪ ಸೀದಿದ ಸ್ಮೆಲ್ ಬರ್ತಾಯಿತ್ತು, ಕುದೆ ಹಾಕಿ ಬಂದಿದ್ದೆ. ಇವಾಗ ಮುದ್ದೆ ಎಲ್ಲ ಮಾಡ್ಕೋಬೇಕು. ಅಂದರೆ ನಾನು ಬೇಗ ಮಾಡೋದಿಲ್ಲ, ನಮ್ಮ ಮನೆಯಲ್ಲಿ ಊಟ ಬಂದು 1:15, 1:45, 2 ಗಂಟೆ ಒಳಗಡೆ ನಾವು ಊಟ ಮುಗಿಸ್ಕೊತೀವಿ ಯಾವತ್ತೂ ಅಷ್ಟೇ. ನಂದಂತೂ ಫುಲ್ಲು ಟೇಬಲ್ಲು. ಕೆಲವೊಬ್ಬರು ಹೇಳ್ತಾ ಇರ್ತಾರೆ ನನ್ನ ಕೆಲಸಗಳನ್ನ ನೋಡಿದಾಗ, ಮಿಲ್ಟ್ರಿ ಟೇಬಲ್ ನಿಮ್ಮದು, ಯಾಕೆ ಅಂದರೆ ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ಊಟ, ಟೈಮಿಗೆ ಕರೆಕ್ಟಾಗಿ ಅಡುಗೆ, ತಿಂಡಿ, ಇದೆಲ್ಲ ಟೈಮಿಗೆ ಕರೆಕ್ಟಾಗಿ ಮಕ್ಕಳಿಗೆ, ಮನೆಯವ್ರಿಗೆ ಎಲ್ಲ ಹಿಂದೆ ಮುಂದೆ ಏರುಪೇರು ಆಗದಿರೋ ಥರ ಊಟ ತಿಂಡಿ ಎಲ್ಲ ಕರೆಕ್ಟ್ ಟೈಮ್ಗೆ ಕೊಡ್ತಾ ಇರ್ತೀರಾ ಅಂತ ಅಂತಾರೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ತುಂಬ ನಾವೇನಾದರೂ ಡಯಟ್ ಎಲ್ಲ ಫಾಲೋ ಮಾಡಿದಾಗ ಕೆಲವೊಂದು ಸಲ ನನಗೆ ಏರ್ ಫಾಲ್ ಜಾಸ್ತಿ ಆಗಿಬಿಡುತ್ತೆ. ಹಂಗಾಗಿ ನಾನು ಈ ಡಯೆಟ್ಟು ಎಲ್ಲ ತುಂಬ ಕಟ್ಟುನಿಟ್ಟಾಗಿ ಏನು ಫಾಲೋ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಏರ್ ಫಾಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನನ್ನ ಹೇರ್ ಹೇಗೆ ಅಂತ ಅಂದರೆ ಎಷ್ಟು ಕಟ್ ಮಾಡ್ತೀನೋ ಅಷ್ಟು ಬೆಳೀತಾ ಇರುತ್ತೆ. ಹಾಗಾಗಿ ನಾನು ಹೇರ್ ಕಟ್ ಮಾಡಿದ್ರೂ ಏನು ಅಷ್ಟು ವರಿ ಮಾಡೋದಿಲ್ಲ, ಯಾಕೆಂದರೆ 1 ತಿಂಗಳು 2 ತಿಂಗಳಲ್ಲೆಲ್ಲ ಅಷ್ಟೇ ನನಗೆ ಹೇರು ಗ್ರೋತ್ ಆಗಿರುತ್ತೆ. ಹೇರ್ ಗ್ರೋತಿಂಗ್ ಚೆನ್ನಾಗಿದೆ ನನಗೆ. ಸ್ನೇಹಿತರೆ, ಇವಾಗ ಅನ್ನ ಎಲ್ಲ ಬಸ್ತಿಟ್ಟಿದ್ದಾಯಿತು. ಬನ್ನಿ ಇವಾಗ ಒಂದು ಗಡಿಯಾರನ ತೊಗೊಂಬಂದಿದ್ವಿ ಅಂತ ಹೇಳಿದ್ನಲ್ವ, ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದು ಮನೆಯವ್ರು ಸೆಲೆಕ್ಟ್ ಮಾಡಿ ತೊಗೊಂಬಂದಿರೋದು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಯಾಕೆ ಚೇಂಜ್ ಮಾಡಿದ್ವಿ ಅಂದರೆ ಸುಮಾರು ವರ್ಷಗಳಿಂದ ಅದೇ ನೋಡಿ ನೋಡಿ ಬೇಜಾರಾಗಿತ್ತಂತೆ ಮನೆಯವ್ರಿಗೆ, ಹಾಗಾಗಿ ಇದನ್ನು ಚೇಂಜ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ, ಕಲರ್ ಕೂಡ ನಮ್ಮ ಮನೆಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸ್ನೇಹಿತರೆ, ಇವಾಗ ದೇವ್ರ ಮನೆಯಲ್ಲಿ ಫ್ರೇಮೆಲ್ಲ ಚೇಂಜ್ ಮಾಡಿದೆ ಅಂತ ಹೇಳಿದ್ನಲ್ವ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ, ನೆನ್ನೆ ತೊಗೊಂಬಂದಿದ್ವಲ್ವ, ಹಾಗೆ ಇಟ್ಬಿಟ್ಟು ಫೋಟೋ ಎಲ್ಲ ಒರೆಸ್ಬಿಟ್ಟು ಇಟ್ಟಿದ್ದೀನಿ. ತಿಲಕ ಎಲ್ಲ ಏನೂ ಇಟ್ಟಿಲ್ಲ, ಯಾಕೆ ಅಂತಂದರೆ ನಾಳೆ ಮನೆ ದೇವ್ರ ವಾರ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡಿ ಒಂದೇ ಸಲ ಇಡೋಣ ಅಂತ ಬರೀ ಹೂವಷ್ಟೇ ಇಟ್ಬಿಟ್ಟು ಶುಕ್ರವಾರದ ಪೂಜೆನ ಮುಗಿಸಿದ್ದೀನಿ. ಸ್ನೇಹಿತರೆ, ಇದಾದ ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಯಾಕೆ ಅಂತಂದರೆ ನಾನು ಚೀಟಿ ಅಮೌಂಟ್ನಲ್ಲಿ ಏನು ಗೋಲ್ಡ್ನ ತೊಗೊಂಡಿದ್ದೀನಿ ಅಂತ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಫೋಟೋ ಫ್ರೇಮೆಲ್ಲ ಹೇಗೆ ಅನ್ನಿಸ್ತು, ಚೆನ್ನಾಗಿ ಕಾಣಿಸ್ತಿದ್ಯಾ? ಗೋಲ್ಡ್ ಫ್ರೇಮ್ ಇದ್ದಿತ್ತಲ್ಲ, ಅದನ್ನು ಚೇಂಜ್ ಮಾಡಿ ನಾನು ಈ ಥರ ಒಂದು ಫ್ರೇಮ್ನ ಹಾಕ್ಸಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಸ್ನೇಹಿತರೆ, ಸುಮಾರು ದಿನಗಳಿಂದ ಹೇಳ್ತಾ ಇದ್ದೆ, ಗೋಲ್ಡ್ ಚೀಟಿ ಹಾಕಿದ್ದೆ, ಅದರಲ್ಲಿ ಏನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸಿರ್ಲಿಲ್ಲ. ಯಾಕೆ ಅಂದರೆ ಹಬ್ಬ ಹತ್ರ ಬರಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಕೇಳ್ತಾ ಇದ್ರಿ ಕೂಡ, ವಾಸವಿ ಜ್ಯುವೆಲ್ಲರಿ ಶಾಪ್ನಲ್ಲಿ ಏನು ತೊಗೊಂಡ್ರಿ, ತೋರಿಸ್ಲೇ ಇಲ್ವಲ್ಲ ಶ್ವೇತಾ ನೀವು ಅಂತ. ಸರಿ, ಫೈನಲಿ ಇವತ್ತು ಅದನ್ನು ತೋರಿಸೋಣ. ಹೇಗೂ ನೆಕ್ಸ್ಟ್ ಮಂತ್ ಹಬ್ಬ ಇದೆ ಅಲ್ವಾ, ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಹಬ್ಬಕ್ಕೋಸ್ಕರ. ಸರಿ, ಇವಾಗ ಇವತ್ತಿನ ವಿಡಿಯೋನಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ನಾನಿವತ್ತು ಒಂದು ನೆಕ್ಲೆಸ್ ತೋರಿಸ್ತಾ ಇದ್ದೀನಿ. ನಾನು ಚೀಟಿ ಅಮೌಂಟ್ನಲ್ಲಿ, ಅಂದರೆ ಗೋಲ್ಡ್ ಚೀಟಿ ಅಮೌಂಟ್ನಲ್ಲಿ ಇದನ್ನೇ ನಾನು ಪರ್ಚೇಸ್ ಮಾಡಿರೋದು, ಅದಕ್ಕೋಸ್ಕರ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದನ್ನು ಶೇರ್ ಮಾಡೋಕ್ಕಿಂತ ಮುಂಚೆ, ನನ್ನ ನೆಕ್ಲೆಸ್ನ ತೋರಿಸೋಕ್ಕಿಂತ ಮುಂಚೆ ಯಾರಿಗೆಲ್ಲ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ವೀಡಿಯೋಗೊಂದು ಲೈಕ್ ಮಾಡಿ. ಹೊಸದಾಗಿ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ, ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಾಯಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ, ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ಇವಾಗ ನೆಕ್ಲೆಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಚೀಟಿ ಹಾಕಿದ್ದು ವಾಸವಿನಲ್ಲಿ. ಸ್ನೇಹಿತರೆ, ಇನ್ನೂ ಹೆಚ್ಚು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಲ್ಡ್ ಕೂಡ ಮತ್ತೆ ಪರ್ಚೇಸ್ ಮಾಡಿದ್ದೀನಿ, ಮತ್ತು ಸಿಲ್ವರ್ ಕೂಡ ಈ ಸಲ ತುಂಬ ಜಾಸ್ತಿನೇ ಪರ್ಚೇಸ್ ಮಾಡಿದ್ದೀನಿ. ಖಂಡಿತ ಅದನ್ನೆಲ್ಲ ಶೇರ್ ಮಾಡ್ತೀನಿ. ನನ್ನ ಬ್ಲಾಗ್ಸ್ನ ಮಿಸ್ ಮಾಡದೆ ನೋಡ್ತಾ ಇರಿ ಸ್ನೇಹಿತರೆ. ಇವಾಗ ನೆಕ್ಲೆಸ್ ತೋರಿಸ್ಬಿಡೋಣ. ನಾನು ಹೇಳ್ಬಿಡ್ತೀನಿ, ಇವಾಗ ಸೇವಿಂಗ್ಸು ಅಂತ ಹೇಳ್ಬಿಟ್ಟು ಒಂದು ಜಾಸ್ತಿ ಏನು ಅಮೌಂಟು ನಾನು ಕಟ್ತಾ ಇರಲಿಲ್ಲ. ಒಂದು 3,000 ಕಟ್ತಾ ಇದ್ದೆ. ಫ್ರ್ಯಾಂಕಾಗಿ ಹೇಳ್ತೀನಿ, 3,000 ನಾನು ಕಟ್ತಾ ಇದ್ದೆ. ಅವರು 1 ತಿಂಗಳು ಅಂದರೆ 14 ಕಂತು ಕಟ್ಟಿದ್ದೆ.
1 ತಿಂಗಳ ಕಂತು ಅವರು ಎಕ್ಸ್ಟ್ರಾ ಕೊಟ್ಟಿದ್ದರು. ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟಾಗುತ್ತೆ ಅಮೌಂಟು ಅಂತ. ಇನ್ನು ಎಕ್ಸ್ಟ್ರಾ ಮೇಲೆ ಅಮೌಂಟನ್ನ ಹಾಕಿ ಒಂದು 38,000 ಹೆಚ್ಚು ಕಡಿಮೆ ಹಾಕಿದ್ದೀನಿ ಅಂತ ಅನಿಸುತ್ತೆ. ಎಷ್ಟು ಗ್ರಾಮ್ ನಾನು ತೊಗೊಂಡೆ ಏನು ಅಂತ ತೋರಿಸ್ಬಿಡ್ತೀನಿ. ಇದು ನಾನು ವೇರ್ ಮಾಡೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅದಕ್ಕೋಸ್ಕರ ನಾನು ಶೇರ್ ಮಾಡಿರಲಿಲ್ಲ, ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ. ನಾನು ವಾಸವಿನಲ್ಲಿ ತೊಗೊಂಡಿರೋದು. ಇಲ್ಲೂ ಕೂಡ ಸುಮಾರು ಗೋಲ್ಡ್ಗಳು ತುಂಬಾ ನಾನು ಮೊದಲನೇದಾಗಿ ಇಲ್ಲಿ ಪರ್ಚೇಸ್ ಮಾಡಿರೋದು ಗುಬ್ಬಿನಲ್ಲಿ ವಾಸವಿ ಜ್ಯುವೆಲರಿ ಶಾಪ್ನಲ್ಲಿ ನಾನು ಪರ್ಚೇಸ್ ಮಾಡಿರೋದು. ಇದು ಸ್ನೇಹಿತರೆ ಹಬ್ಬಕ್ಕೆ ವೇರ್ ಮಾಡ್ತೀನಿ, ಸದ್ಯಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎಸ್, ಇದು ಎಷ್ಟು ಗ್ರಾಮ್ ಇರ್ಬೋದು ಅಂತ ಅನ್ಕೋತಿದ್ದೀರಾ? ಇದು ಬಂದು ನಿಮಗೆ 10.25 ಗ್ರಾಮ್ ಇದೆ ಅಷ್ಟೇ. ಯಾಕೆ ಇಷ್ಟು ಕಡಿಮೆ ಗ್ರಾಮ್ನಲ್ಲಿ ಅಂತ, ಇದು ಲೈಟ್ ವೆಯ್ಟ್ ಏನಲ್ಲ, ತುಂಬ ಚೆನ್ನಾಗಿದೆ. ಯಾಕೆ ಇಷ್ಟು ಕಡಿಮೆ ಗ್ರಾಮಲ್ಲಿ ತೊಗೊಂಡಿದ್ದೀನಿ ಗೊತ್ತಾ? ನಾನು ಪರ್ಚೇಸ್ ಮಾಡೋದಿದೆ ಮತ್ತು ನನಗೆಲ್ಲದಕ್ಕೂ ನನ್ನ ಬಜೆಟು ತೂಗೋದಿಲ್ಲ, ಎಲ್ಲದಕ್ಕೂ ನನಗೆ ಅಮೌಂಟು ಸಾಕಾಗೋದಿಲ್ಲ ಅಂತ ಅಂದ್ಕೊಂಡು ಇವತ್ತಿನ ಇದು ಏನು ಚೀಟಿ ಕಟ್ಟಿದ್ದೆ ಅದಕ್ಕೆ ನಮ್ಮ ಮನೆಯವರು ಇನ್ನು ಎಕ್ಸ್ಟ್ರಾ ಅಮೌಂಟ್ ಹಾಕಿ ನನಗೆ ಕೊಡಿಸಿದ್ದಾರೆ. ಸಾಕು, ಸುಮಾರು ಒಡವೆಗಳು ಇದೆ, ಚಿಕ್ಕ ಚಿಕ್ಕದೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದು ಕೂಡ ಹ್ಯಾಂಟಿಕ್ ಪೀಸೇ ನಾನು ತೊಗೊಂಡಿದ್ದು, ಬಟ್ ನಾನು ಮಾಡಿಸಿಲ್ಲ, ರೆಡಿ ಇತ್ತು, ರೆಡಿನೇ ನಾನು ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಡಿಸೈನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ಸೆಲೆಕ್ಟ್ ಮಾಡಿದ್ದು ನಮ್ಮ ಮನೆಯವರು, ನಾನಲ್ಲ. ನನ್ನ ಪ್ರತಿಯೊಂದು ಒಡವೆಗಳು ಕೂಡ ಸೆಲೆಕ್ಟ್ ಮಾಡಿದ್ದು ನಮ್ಮ ಮನೆಯವರು. ಯಾಕೆ ಅಂದರೆ ನನ್ನ ಹತ್ರ ಇರುವಂತಹ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಎಲ್ಲನೂ ಕೂಡ ನಮ್ಮ ಮನೆಯವರೇ ಸೆಲೆಕ್ಟ್ ಮಾಡಿರೋದು. ಅವ್ರು ಏನು ಇಷ್ಟಪಡ್ತಾರೆ ಅದನ್ನು ತೊಗೋತೀನಿ. ಯಾಕೆ ಅಂದರೆ ಅವ್ರ ಸೆಲೆಕ್ಷನ್ ಯಾವತ್ತೂ ಬೆಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರೋದೇ ಸೆಲೆಕ್ಟ್ ಮಾಡ್ತಾರೆ ಯಾವಾಗಲೂ. ಇದನ್ನು ವೇರ್ ಮಾಡಿ ತೋರಿಸ್ತೀನಿ, ಅದಕ್ಕಿಂತ ಮುಂಚೆ ನೋಡ್ಕೊಂಡ್ಬಿಡಿ ಒಂದ್ಸಲ. ಲಾಸ್ಟ್ನಲ್ಲಿ ತೋರಿಸ್ತೀನಿ, ಡೀಟೇಲಾಗಿ ತೋರಿಸ್ತೀನಿ ಇದು ಹೇಗಿದೆ ಅಂತ. ಒಂದು ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಅಮ್ಮ ಅಂತೂ ತುಂಬ ಇಷ್ಟಪಟ್ಟರು, ತುಂಬ ಚೆನ್ನಾಗಿದೆ. ತುಂಬ ಜಾಸ್ತಿ ಗ್ರಾಮಲ್ಲಿ ತಗೊಳೋದಕ್ಕಿಂತ 10.25 ಗ್ರಾಮ್ ಅಂತ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿದೆ ಅಂತ. ಸ್ಯಾರಿ ಯಾಕೆ ಹಾಕಿದೆ ಗೊತ್ತಾ? ಆ್ಯಕ್ಚುಲಾಗಿ ನೀವು ನೋಡ್ತಾ ಇರ್ತೀರಾ, ನಾನು ಡ್ರೆಸ್ ಮೇಲೆಲ್ಲ ನಾನು ಗೋಲ್ಡ್ನ ಹಾಕೋದಿಲ್ಲ. ನನಗೆ ಸ್ಯಾರಿ ಹಾಕ್ಕೊಂಡ್ರೆ 1-2 ಗೋಲ್ಡ್ ಹಾಕ್ತೀನಿ ಅಷ್ಟೇ. ಹೇಗೂ ನೆಕ್ಲೆಸ್ ವೇರ್ ಮಾಡಬೇಕಲ್ವಾ, ವೇರ್ ಮಾಡಿ ತೋರಿಸ್ಬೇಕಲ್ವಾ, ಅದಕ್ಕೋಸ್ಕರ ಸ್ಯಾರಿ ವೇರ್ ಮಾಡಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಾನು ಸಾಮಾನ್ಯವಾಗಿ ಹಾಕೋದೆಲ್ಲ ನಾನು ಸ್ಯಾರಿ ಮೇಲೇ ಹಾಕೋದು ಗೋಲ್ಡೆಲ್ಲ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಇವತ್ತು ಗ್ರೀನ್ ಕಲರ್ ಸ್ಯಾರಿ ಹಾಕಿದ್ದೀನಿ, ಮ್ಯಾಚಿಂಗ್ ಇಯರಿಂಗ್ಸ್ ಇಟ್ಟಿದ್ದೀನಿ, ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಅದರಲ್ಲೂ ಈ ನೆಕ್ಲೆಸ್ ಹೇಗಿದೆ, ನಿಮ್ಗೆ ಇಷ್ಟ ಆಯಿತಾ ಹೇಗೆ ಅಂತ ಹೇಳಿ ಸ್ನೇಹಿತರೆ. ಇದು ಲಾಸ್ಟ್ನಲ್ಲಿ ಡೀಟೇಲಾಗಿ ತೋರಿಸ್ತೀನಿ. ನೆಕ್ಲೆಸ್ ಏನಾದರೂ ಇಷ್ಟ ಆಗಿದ್ರೆ ಬೇಕಿದ್ದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಇದು ಜ್ಯುವೆಲರಿ ಶಾಪ್ನಲ್ಲಿ ತುಂಬ ಡಿಸೈನ್ಸ್ ಇದೆ, ಇಲ್ಲೂ ಕೂಡ ನಿಮ್ಗೆ ಏನಾದ್ರು ಇಷ್ಟ ಆದರೆ ಖಂಡಿತ ಹೋಗಿ ಬೈ ಮಾಡಿ ಹಬ್ಬಕ್ಕೆ. ಹೇಗೆ ಕಾಣಿಸ್ತಿದೆ ಅಂತ ತಿಳಿಸಿ. ಇದು ಈ ವರ್ಷ ತೊಗೊಂಡಿರೋ ಅಂಥದ್ದು. ಇನ್ನು ಸಿಲ್ವರ್ ಕೂಡ ನಾನು ತೊಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ ಸಿಲ್ವರು ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಆಲ್ರೆಡಿ ನಾನು ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ, ಗೋಲ್ಡು ಮತ್ತು
ಸಿಲ್ವರೆಲ್ಲ ತೊಗೊಂಡಿರೋ ಅಂಥದ್ದು ಏನೇನೆಲ್ಲ ಪರ್ಚೇಸ್ ಮಾಡ್ತಾಯಿದ್ದೀನಿ ಅಂತ. ಸ್ನೇಹಿತರೆ, ನನ್ನ ವರಮಹಾಲಕ್ಷ್ಮಿಯ ಶಾಪಿಂಗ್ ನಾನು ಸ್ಟಾರ್ಟ್ ಮಾಡೇ ಬಿಟ್ಟಿದ್ದೀನಿ. ಇನ್ನು ಬ್ಯಾಲೆನ್ಸ್ ಏನಿದೆ ಅಂತ ಅಂದರೆ ಸ್ಯಾರಿ ಒಂದು ಪರ್ಚೇಸ್ ಮಾಡಬೇಕು, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇನ್ನೂ ತೊಗೊಂಡಿಲ್ಲ ಸ್ಯಾರಿ. ಮೇ ಬಿ ನಾಳೆ ನಾಡಿದ್ರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋದರೆ ಖಂಡಿತ ನಿಮಗೆ ತೋರಿಸ್ತೀನಿ.